ನಿಮ್ಮ ಕಣ್ಣಿಗೆ ಕಾಣದೇ ಇರುವ ಶತ್ರುಗಳು ಯಾರು, ಹಾಗೆ ಆಮ್, ಅವರ ಉದ್ದೇಶ ಏನು ಅನ್ನುವಂತಹದ್ದನ್ನು ನೋಡೋಣ. ಯಾಕಾಗಿ ನಿಮಗೆ ಕೆಡಕನ್ನು ಬಯಸ್ತಾ ಇದ್ದಾರೆ? ನಿಮ್ಮ ಜೊತೆಯಲ್ಲಿರೋರ ಅಥವಾ ನಿಮಗೆ ಗೊತ್ತಿರೋರ ಅಥವಾ ಗೊತ್ತಿಲ್ಲದೆ ಇರುವಂತಹವರ, ಯಾರು ಹಾಗೂ ಅವರ ಉದ್ದೇಶ ನಿಮ್ಮ ಮೇಲೆ ಏನಿದೆ ಅನ್ನುವಂತಹದ್ದನ್ನು ತಿಳ್ಕೊಳ್ಳೋಣ. ಯಾವ ಯಾವ ಕಾರಣಕ್ಕೋಸ್ಕರ ನಿಮ್ಮ ಮೇಲೆ ದ್ವೇಷವನ್ನು ಸಾಧಿಸ್ತಾ ಇದ್ದಾರೆ, ನಿಮಗೆ ತಿಳಿಯದ ಹಾಗೆ ಅವರು ನಿಮಗೆ ಕೆಡಕನ್ನು ಬಯಸ್ತಾ ಇದ್ದರೆ ಯಾವ ಕಾರಣದಿಂದ ಅನ್ನುವಂತಹದ್ದು, ಹಾಗೆ ಯಾವ ಕಾರಣಕ್ಕೋಸ್ಕರ ಅವರು ಹಾಗೆ ಮಾಡ್ತಾ ಇದ್ದಾರೆ ಅನ್ನುವಂತಹದ್ದನ್ನು ನೋಡೋಣ. ನಿಮ್ಮ ಏಂಜಲನ್ನು ನೀವು ನೆನಪು ಮಾಡ್ಕೊಳ್ಳಿ. ನೀವು ಇಷ್ಟಪಡುವಂತಹ ದೇವರನ್ನು, ನೀವು ಪೂಜಿಸುವಂತಹ ದೇವರನ್ನು ನೀವು ನೆನಪು ಮಾಡ್ಕೊಳ್ಳಿ. ಇದು ಜನರಲ್ ರೀಡಿಂಗ್ ಆಗಿದೆ. ಯಾವ ಕಾರಣಕ್ಕೋಸ್ಕರ ಅವರು ನಿಮಗೆ ಕೆಟ್ಟದನ್ನು ಮಾಡ್ತಾ ಇದ್ದಾರೆ ಅಂದರೆ, ಮೊದಲನೇದಾಗಿ ಪ್ರೀತಿಯ ವಿಚಾರವಾಗಿ ಅನ್ನುವಂತಹದ್ದು ಇಲ್ಲಿ ಬರ್ತಾ ಇದೆ. ಒಂದು ವೇಳೆ ಕೆಲವೊಬ್ಬರು ಇಲ್ಲಿ ನಿಮ್ಮನ್ನು ಪ್ರೀತಿಸಿಬಿಟ್ಟು ಅವರಿಗೆ ನೀವು ಸಿಕ್ಕಿಲ್ಲ ಅನ್ನುವ ಕಾರಣ ಇಲ್ಲಿ ತಿಳಿತಾ ಇದೆ. ಹೆಚ್ಚಾಗಿ ಪ್ರೀತಿಯ ವಿಚಾರ ಅನ್ನುವಂತಹದ್ದು ತಿಳಿದು ಬರ್ತಾ ಇದೆ. ನೀವು ಅವರನ್ನು ಪ್ರೀತಿಸಿದ್ರಾ ಅಥವಾ ನಿಮಗೆ ಗೊತ್ತಿಲ್ಲದೆ ಅವರು ನಿಮ್ಮನ್ನು ತುಂಬಾ ಪ್ರೀತಿಸ್ತಾ ಇದ್ದರು. ಈಗ ನೀವು ಮ್ಯಾರೇಜ್ ಆಗಿರುವಂತಹವರು ಕೂಡ ಇದ್ದೀರಾ, ಅವರನ್ನು ಮ್ಯಾರೇಜ್ ಆಗದೆ ಬೇರೆಯವರನ್ನು ಕೂಡ ಮ್ಯಾರೇಜ್ ಆಗಿದ್ದೀರಾ. ಆ ಕಾರಣದಿಂದ ಕೂಡ ಅವರಿಗೆ ದ್ವೇಷ ಅನ್ನುವಂಥದ್ದಿದೆ. ದ್ವೇಷ ಅನ್ನೋದಕ್ಕಿಂತ ನಿಮ್ಮ ಮೇಲೆ ಅತಿಯಾದ ಪ್ರೀತಿ ಅನ್ನುವಂತಹದ್ದಿದೆ. ನೀವು ಅವರಿಗೆ ಸಿಗ್ತಾ ಇಲ್ಲ ಅನ್ನುವಂತಹ ಕಾರಣದಿಂದ ನಿಮ್ಮ ಮೇಲೆ ದ್ವೇಷ ಸಾಧಿಸ್ತಾ ಇದ್ದಾರೆ. ನೀವು ಹೆಚ್ಚಾಗಿ ದುಃಖ ಪಡಲಿ ಅನ್ನುವಂತಹ ಕಾರಣ ಅವರದಾಗಿದೆ. ಅಂದರೆ ನೀವು ತುಂಬ ದುಃಖಗಳಿಗೆ ಒಳಗಾದರೆ ಮತ್ತೆ ಅವರನ್ನು ಪ್ರೀತಿಸ್ತೀರಾ ಅನ್ನುವಂಥದ್ದು, ಅಥವಾ ನೀವು ಮದುವೆ ಆಗಿರೋವರನ್ನು ಬಿಟ್ಟು ಮತ್ತೆ ಅವರಿಗೆ ನೀವು ಸಿಗ್ತೀರಾ ಅನ್ನುವಂತಹ ಮನಸ್ಥಿತಿ ಕೂಡ ಅವರಲ್ಲಿ ಇದೆ. ಆ ಆಸೆಗಳು, ನಿಮ್ಮ ಮೇಲೆ ಅಷ್ಟೊಂದು ಪ್ರೀತಿ ಇದೆ, ಹಾಗೆ ಮತ್ತೆ ಅವರಿಗೆ ನೀವು ಸಿಗಬೇಕು ಅನ್ನುವಂತಹ ಬಯಕೆ ಕೂಡ ಇದೆ. ನಿಮ್ಮನ್ನು ಅಷ್ಟೊಂದು ಪ್ರೀತಿಸ್ತಾ ಇದ್ದಾರೆ. ಆ ಕಾರಣದಿಂದ ಅವರಿಗೆ ಆ ಉದ್ದೇಶ ಇದೆ. ನಿಮಗೆ ತಿಳಿತಾ ಇಲ್ಲ, ಅವರು ನಿಮಗೆ ಕೆಟ್ಟದನ್ನು ಮಾಡ್ತಾ ಇದ್ದಾರೆ, ಆದರೆ ಎಲ್ಲೋ ಒಂದು ರೀತಿ ನಿಮಗೆ ಸಮಸ್ಯೆಗಳಾಗ್ತಾ ಇರುವಂತಹದ್ದು ನಿಮಗೆ ತಿಳಿತಾ ಇಲ್ಲ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಕೆಲವೊಬ್ಬರು ಇಲ್ಲಿ ನಿಮ್ಮ ರಿಲೇಟಿವ್ ಆಗಿರ್ಬೋದು, ಹೀಗೆ ನಿಮಗೆ ಪರಿಚಯ ಇರುವಂತಹ ವ್ಯಕ್ತಿಗಳೇ ಆಗಿದ್ದಾರೆ ಅನ್ನುವಂತಹದ್ದು ತಿಳಿದು ಬರ್ತಾ ಇದೆ. ನಿಮಗೆ ಗೊತ್ತಿರುವಂಥವ್ರೆ ಹೆಚ್ಚಾಗಿ ಅವರ ಜೊತೆ ನೀವು ಯಾವಾಗಲೂ ಮಾತಾಡ್ತೀರಾ, ತುಂಬ ಫ್ರೆಂಡ್ಲಿ ಆಗಿ ಇರ್ತೀರಾ, ನೀವು ಅವರನ್ನು ಹೆಚ್ಚು ಒಂದು ಪ್ರೀತಿ ವಿಶ್ವಾಸದಿಂದ ನೀವು ಕಾಣ್ತಾ ಇರ್ತೀರಾ. ಆದರೆ ನಿಮಗೆ ಅವರು ಕೆಟ್ಟದನ್ನು ಬಯಸ್ತಿರ್ತಾರೆ, ಆದರೆ ನಿಮಗೆಲ್ಲೋ ಆ ವಿಚಾರಗಳು ಗೊತ್ತಿಲ್ಲ. ನೀವು ಅವರನ್ನು ತುಂಬ ಒಳ್ಳೆಯವರು ಅಂತ ಹೇಳಿಬಿಟ್ಟು ನಂಬಿದ್ದೀರಾ. ನಿಮಗೆ ಅವರ ಮೇಲೆ ಉತ್ತಮವಾದ ಅಭಿಪ್ರಾಯವೇ ಇದೆ. ಯಾವಾಗಲೂ ನಿಮಗೆ ಒಳ್ಳೆಯದನ್ನು ಬಯಸ್ತಾರೆ ಅನ್ನುವಂತಹದ್ದು, ನಿಮ್ಮ ಜೊತೆ ಒಂದು ಉತ್ತಮ ಪ್ರೀತಿಯಿಂದ ಅವರು ಮಾತಾಡಿಸ್ತಾರೆ. ನೀವು ಸಿಕ್ಕಿದಾಗ ಇರ್ಬೋದು, ಅಥವಾ ನಿಮ್ಮ ಮನೆಗೆ ಬಂದಾಗ, ಅಥವಾ ನೀವು ಅವರ ಮನೆಗೆ ಹೋದಾಗ ಇರ್ಬೋದು, ಈ ರೀತಿ ಯಾವಾಗಲೂ ಕೂಡ ನಿಮ್ಮ ಜೊತೆ ಉತ್ತಮವಾದ ಬಾಂಧವ್ಯದಿಂದ ಇರ್ತಾರೆ ಅನ್ನುವಂತಹದ್ದು ತಿಳಿದು ಬರ್ತಾ ಇದೆ. ಕೆಲವೊಬ್ಬರಿಗೆ ಇಲ್ಲಿ ನನಗೆ ತಿಳಿತಾ ಇರೋದಂತ ಹೇಳಿದರೆ, ಕೆಲವೊಬ್ಬರು ಇಲ್ಲಿ ನಿಮ್ಮ ಶತ್ರುಗಳು ಲೇಡೀಸ್ ಅನ್ನುವಂತಹದ್ದು ತಿಳಿದು ಬರ್ತಾ ಇದೆ ನನಗೆ. ಅಂದರೆ ಫೀಮೇಲ್ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಚಿಕ್ಕಮ್ಮ ಈ ರೀತಿ ಇರುವಂಥ ಅತ್ತೆ ಆಗಿರ್ಬೋದು, ಅಕ್ಕ ತಂಗಿ ದೂರದಿಂದ ನಿಮಗೆ ಕೂಡ ಆಗಿರ್ಬೋದು ಅನ್ನುವಂಥದ್ದು. ಅಂದರೆ ನಿಮಗೆ ಒಟ್ಟು ಫೀಮೇಲ್ ಎನರ್ಜಿ ಇಲ್ಲಿ ಹೆಚ್ಚಾಗಿ ನನಗೆ ಬರ್ತಾ ಇದೆ. ಸ್ವಲ್ಪ ದೂರದಿಂದ ಇರ್ಬೋದು, ಅಥವಾ ನಿಮ್ಮ ಫ್ರೆಂಡ್ಸ್ ಕೂಡ ಆಗಿರ್ಬೋದು, ನಿಮ್ಮ ಜೊತೆ ತುಂಬಾ ಚೆನ್ನಾಗಿರ್ತಾರೆ, ಆದರೆ ನಿಮ್ಮ ಮೇಲೆ ದ್ವೇಷ ಇದೆ. ದ್ವೇಷ ಅನ್ನೋಕ್ಕಿಂತ ಪ್ರೀತಿ ಇರೋ ಕಾರಣದಿಂದಲೂ ಕೂಡ ಆ ದ್ವೇಷ ಹುಟ್ಕೊಂಡಿದೆ ಅನ್ನುವಂತಹದ್ದೇ ಇಲ್ಲಿ ತಿಳಿದು ಬರ್ತಾ ಇದೆ. ಅವರು
ನೀವು ಅವರನ್ನು ಪ್ರೀತಿಸಬೇಕು ಅನ್ನುವಂತಹ ಉದ್ದೇಶನೇ ಇಲ್ಲಿ ಹೆಚ್ಚಾಗಿ ನನಗೆ ತಿಳಿತಾ ಇದೆ. ನೀವು ಅವರ ಪ್ರೀತಿಯಿಂದ ದೂರ ಇದ್ದೀರಾ. ಎಲ್ಲೋ ಒಂದು ರೀತಿ ನಿಮಗೆ ಬೇರೆ ಫ್ರೆಂಡ್ಸ್ ಸಿಕ್ಕಿರುವಂತಹದ್ದು, ಅಥವಾ ಅವರನ್ನು ಹೆಚ್ಚಾಗಿ ನೀವು ಮಾತಾಡಿಸಲ್ಲ ಅನ್ನುವಂತಹದ್ದು, ಅವರಿಂದ ಈಗ ದೂರ ಆಗಿದ್ದೀರಾ ಅನ್ನುವಂತಹದ್ದು, ಇದೆಲ್ಲ ತಿಳಿದು ಬರ್ತಾ ಇದೆ. ಅವರನ್ನು ನೀವು ಅವರನ್ನು ಹೆಚ್ಚಾಗಿ ಪ್ರೀತಿಸಬೇಕು ಅನ್ನುವಂತಹ ಉದ್ದೇಶ ಅವರ ಮನಸ್ಸಿನಲ್ಲಿದೆ. ಆ ಕಾರಣದಿಂದ ಅವರು ದ್ವೇಷ ಅನ್ನೋಕ್ಕಿಂತ ಹೆಚ್ಚಾಗಿ ಇಲ್ಲಿ ಪ್ರೀತಿಯೇ ಇದೆ ನಿಮ್ಮ ಮೇಲೆ ಅನ್ನುವಂತಹ ಎನರ್ಜಿ ನನಗೆ ಇಲ್ಲಿ ಸಿಗ್ತಾ ಇದೆ. ನಿಮ್ಮ ಮೇಲೆ ಹೆಚ್ಚಾಗಿ ಪ್ರೀತಿ ಇರೋ ಕಾರಣದಿಂದಲೇ ನಿಮ್ಮನ್ನು ದ್ವೇಷಿಸ್ತಾ ಇದ್ದಾರೆ, ಅಥವಾ ನಿಮಗೆ ಕೆಟ್ಟದನ್ನು ಬಯಸ್ತಾ ಇದ್ದಾರೆ ಅನ್ನುವಂತಹದ್ದೇ ಇಲ್ಲಿ ನನಗೆ ತಿಳಿದು ಬರ್ತಾ ಇದೆ. ಹಾಗೆ ನೀವು ನೋಡಲಿಕ್ಕೆ ಕೂಡ ತುಂಬ ಸುಂದರವಾಗಿದ್ದೀರಾ ಅನ್ನುವಂಥ ಈ ಕಾರಣ ಕೂಡ ಒಂದಾಗಿದೆ. ನಿಮ್ಮ ಇಲ್ಲಿ ಫೀಮೇಲ್ ಎನರ್ಜಿ ಆಗಿರೋದ್ರಿಂದ ಕೆಲವೊಬ್ಬರು ಹೆಣ್ಮಕ್ಳಾದರೆ ನೀವು ಅವ್ರಿಗಿಂತ ಸುಂದರವಾಗಿದ್ದೀರಾ, ಫ್ರೆಂಡ್ಸ್ ಕೂಡ ಆಗಿರ್ಬೋದು, ನೀವು ಅವರಿಗಿಂತ ಹೆಚ್ಚು ಸುಂದರವಾಗಿದ್ದೀರಾ ಅನ್ನುವಂತಹದ್ದು, ಅಥವಾ ನಿಮ್ಮ ಜೀವನದಲ್ಲಿ ಉತ್ತಮವಾಗಿರುವಂತಹದ್ದು ಅವರಿಗಿಂತ ಹೆಚ್ಚಾಗಿ ನಿಮ್ಮ ಜೀವನದಲ್ಲಿ ಇದೆ ಅನ್ನುವಂತಹ ಕಾರಣ ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಈ ಎಲ್ಲ ಕಾರಣಗಳಿಂದ ಅವರಿಗೆ ದ್ವೇಷ ಹುಟ್ಟಿದೆ. ನಿಮ್ಮ ಮೇಲೆ ಪ್ರೀತಿ ಇಲ್ಲ ಅಂತಲ್ಲ, ಆದರೆ ನಿಮ್ಮ ಜೀವನದಲ್ಲಿ ಉತ್ತಮವಾಗಿರುವಂತಹದ್ದು ಎಲ್ಲವೂ ಕೂಡ ಇದೆ. ಆ ಕಾರಣದಿಂದ ಅವರಿಗೆ ಎಲ್ಲೋ ಒಂದು ರೀತಿ ಅದರ ಕೊರತೆ ಇದೆ. ಆ ಕಾರಣದಿಂದ ನಿಮ್ಮ ಜೀವನ ಹೆಚ್ಚು ಕಲರ್ಫುಲ್ ಆಗಿದೆ. ಅವರಕ್ಕಿಂತಲೂ ಕೂಡ ನೀವು ಹೆಚ್ಚಾಗಿ ಸಂತೋಷವಾಗಿರ್ತೀರಾ. ನಿಮಗೆ ಫ್ರೆಂಡ್ಸ್ ಆಗಿರ್ಬೋದು, ಫ್ಯಾಮಿಲಿ ಆಗಿರ್ಬೋದು, ಹಾಗೆ ನೀವು ಎಷ್ಟೇ ಕಷ್ಟದಲ್ಲಿದ್ದರೂ ಕೂಡ ನಿಮ್ಮ ಜೊತೆ ನಿಮ್ಮ ಕಷ್ಟಕ್ಕೆ ಆಗುವಂತಹ ಉತ್ತಮ ವ್ಯಕ್ತಿಗಳೆಲ್ಲ ನಿಮ್ಮ ಜೊತೆಯಲ್ಲಿ ಇದ್ದಾರೆ. ಹಾಗಾಗಿ ನಿಮಗೆ ಸಮಸ್ಯೆಗಳು ಎಷ್ಟೇ ಇದ್ದರೂ ಕೂಡ ನೀವು ತುಂಬಾ ಈಸಿಯಾಗಿ ಸಾಲ್ವ್ ಮಾಡ್ಕೊಳ್ತೀರಾ ಆ ಸಮಸ್ಯೆಗಳನ್ನೆಲ್ಲ. ಹಾಗಾಗಿ ಆ ಕಾರಣದಿಂದ ಕೂಡ ಅವರಿಗೆ ದ್ವೇಷ ಅನ್ನುವಂತಹದ್ದು ಹೆಚ್ಚಾಗಿ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಮತ್ತು ಅವರ ಜೀವನ ಎಲ್ಲೋ ಒಂದು ರೀತಿ ಖಾಲಿ ಅನ್ನುವಂತಹದ್ದು, ಅವರ ಜೀವನ ಕೆಲವೊಮ್ಮೆ ಪ್ರೀತಿ ಅನ್ನುವಂತಹದ್ದು ಅವರ ಜೀವನದಲ್ಲಿ ಪ್ರೀತಿಯ ಕೊರತೆ ಅನ್ನುವಂತಹದ್ದು ಇದೆ. ಕೆಲವೊಬ್ಬರು ಇಲ್ಲಿ ನೋಡಲಿಕ್ಕೆ ಸುಂದರವಾಗಿಲ್ಲ ಅವರು ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಆ ಕಾರಣದಿಂದ ಕೂಡ ಅವರ ಜೊತೆ ಹೆಚ್ಚು ಯಾರು ಕೂಡ ಫ್ರೆಂಡ್ಶಿಪ್ ಮಾಡ್ಕೊಳ್ಳಲ್ಲ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಈ ಕಾರಣದಿಂದ ಎಲ್ಲೋ ಒಂದು ರೀತಿ ಅವರಿಗೆ ನಿಮ್ಮನ್ನು ನೋಡಿದಾಗ ಬಹಳಷ್ಟು ದ್ವೇಷ ಅನ್ನುವಂತಹದ್ದು ಕಾಡುತ್ತೆ. ಇಲ್ಲಿ ತಿಳಿದು ಬರ್ತಾ ಇರೋದು ಏನು ಅಂತ ಹೇಳಿದರೆ, ಹೆಚ್ಚು ನಿಮಗೆ ಪರಿಚಯ ಇರುವಂತಹವರೇ, ಅಂದರೆ ತುಂಬ ನೀವು ಹೆಚ್ಚಾಗಿ ಕ್ಲೋಸ್ ಆಗಿ ಇರುವಂತಹವರು, ಯಾವಾಗಲೂ ನೀವು ಮೀಟ್ ಮಾಡುವಂತಹವರು ಆ ವ್ಯಕ್ತಿಗಳೇ ಆಗಿದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಹಾಗೆ ಇಲ್ಲಿ ಹೆಚ್ಚಾಗಿ ಸ್ಪಿರಿಚುವಲಿ ಕೂಡ ನೀವು ಕನೆಕ್ಟೆಡ್ ಆಗಿರುವಂತಹವರು ಅನ್ನುವಂತಹದ್ದು ತಿಳಿದು ಬರ್ತಾ ಇದೆ. ಈಸಿಯಾಗಿ ನಿಮಗೆ ದೇವರ ಸಹಾಯ ಕೂಡ ಸಿಗುತ್ತೆ. ದೇವರ ಮೇಲೆ ಹೆಚ್ಚು ನಂಬಿಕೆಯನ್ನು ಹೊಂದಿರುವಂತಹವರಾಗಿದ್ದೀರಾ. ಹಾಗೆ ನಿಮ್ಮ ಜೀವನದಲ್ಲಿ ಕಷ್ಟಗಳೆಷ್ಟೇ ಬಂದರೂ ಕೂಡ ನೀವು ಯಾವಾಗಲೂ ನಿಮ್ಮ ಜ್ಞಾನದಿಂದ ನೀವು ಅದನ್ನು ಎಷ್ಟೇ ಕಷ್ಟಗಳಿದ್ರೂ ಈಸಿಯಾಗಿ ಸಾಲ್ವ್ ಮಾಡಿಕೊಂಡು ನಿಮ್ಮ ಜೀವನವನ್ನು ಸುಂದರವಾಗಿಸ್ಕೊಳ್ತೀರಾ. ಹಾಗೆ ಅವರು ನಿಮಗೆ ಎಷ್ಟೇ ಕೆಟ್ಟದನ್ನು ಮಾಡಿದರೂ ಸಹ ನೀವು ತುಂಬಾ ಕೂಲಾಗಿ ಇರ್ತೀರಾ ಅನ್ನುವಂತಹದ್ದು, ಇದೆಲ್ಲ ನೋಡಿ ಅವರಿಗೆ ನಿಮ್ಮ ಮೇಲೆ ಬಹಳಷ್ಟು ದ್ವೇಷ ಇದೆ ಅನ್ನುವಂತಹದ್ದು. ಹಾಗೆ ಅವರ ಜೀವನದಲ್ಲಿ ಬಹಳಷ್ಟು ದುಃಖಗಳನ್ನು ಅನುಭವಿಸಿದ್ದಾರೆ. ಹಾಗೆ ಪ್ರೀತಿಯ ಕೊರತೆ ಕೂಡ ಇದೆ. ಹಾಗೆ ಎಲ್ಲೋ ಒಂದು ರೀತಿ ಅವರಿಗೆ ನಿಮ್ಮ ಪ್ರೀತಿ ಬೇಕು ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಕೆಲವೊಬ್ಬರು ನಿಮ್ಮಿಂದ ಕೂಡ ದೂರ ಆಗಿರುವಂಥವರು, ಈಗ ನಿಮ್ಮನ್ನು ಪ್ರೀತಿಸಿ ದೂರ ಆಗಿರುವಂತಹವರು ಬೇರೆಯವರನ್ನು ಪ್ರೀತಿಸಿ ಕೂಡ ಅವರಿಂದ ಮೋಸಕ್ಕೆ ಒಳಗಾಗಿ ಮತ್ತೆ ನೀವು ಬೇಕು ಅನ್ನುವಂತಹದ್ದು, ನಿಮ್ಮ ಪ್ರೀತಿಯನ್ನು ಬಯಸಲಿಕ್ಕೆ ನಿಮ್ಮ ಜೊತೆ ಒಂದಾಗಲಿಕ್ಕೆ ಬಹಳಷ್ಟು ಕಾಯ್ತಾ ಇದ್ದಾರೆ. ಆ ಕಾರಣದಿಂದ ಕೂಡ ಅವರು ನಿಮಗೆ ಕೆಟ್ಟದನ್ನು ಬಯಸ್ತಾ ಇದ್ದಾರೆ. ನಿಮ್ಮ ಜೀವನ ಎಲ್ಲೋ ಒಂದು ರೀತಿ ಕಷ್ಟಕ್ಕೆ ಸಿಲುಕಿದರೆ ಅವರಿಗೆ ತುಂಬ ಈಸಿ ಆಗುತ್ತೆ ಅನ್ನುವಂತಹದ್ದು. ನೀವು ಅವರ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಳ್ತೀರಾ, ಅವರ ಜೊತೆ ಚೆನ್ನಾಗಿರ್ತೀರಾ ಅನ್ನೋ ಕಾರಣ ಕೂಡ ಇಲ್ಲಿ ಒಂದಾಗಿದೆ. ಆ ಕಾರಣಕ್ಕೋಸ್ಕರ ಯಾವಾಗಲೂ ಅವರು ನಿಮಗೆ ಕೆಟ್ಟದನ್ನು ಬಯಸ್ತಾ ಇರ್ತಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಹಾಗೆ ನೀವು ಅವರಿಗಿಂತ ಬಹಳಷ್ಟು ಯಶಸ್ಸಿನ ಜೀವನವನ್ನು ನಡೆಸ್ತಾ ಇದ್ದೀರಾ. ಅವರ ಜೀವನದಲ್ಲಿ ಎಷ್ಟೇ ಕಷ್ಟಪಟ್ಟರೂ ಕೂಡ ಅವರಿಗೆ ಸಕ್ಸಸ್ ಅನ್ನುವಂಥದ್ದು ಸಿಗ್ತಾ ಇಲ್ಲ. ನಿಮಗೆ ತುಂಬಾ ಈಸಿಯಾಗಿ ಸಕ್ಸಸ್ ಅನ್ನುವಂತಹದ್ದು ಸಿಗ್ತಾ ಇದೆ. ಆ ಕಾರಣದಿಂದ ಕೂಡ
ಅವರಿಗೆ ನಿಮ್ಮ ಮೇಲೆ ದ್ವೇಷ ಇದೆ, ಜಲಸಿ ಅನ್ನುವಂತಹದ್ದು ಹೆಚ್ಚಾಗಿದೆ. ಹಾಗೆ ಕೆಲವೊಬ್ಬರಿಗೆ ಇಲ್ಲಿ ಥರ್ಡ್ ಐ ಓಪನ್ ಆಗಿರುವಂತಹವ್ರು ಇದ್ದೀರಾ. ಸ್ಪಿರಿಚುವಲಿ ಹೆಚ್ಚು ಕನೆಕ್ಟ್ ಆಗಿರುವಂತಹ ವ್ಯಕ್ತಿಗಳು. ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಆಗಿರ್ಬೋದು ತುಂಬ ಈಸಿಯಾಗಿ ಮಾಡ್ತೀರಾ ಅನ್ನುವಂತಹದ್ದು. ಏಂಜಲ್ ಸಪೋರ್ಟ್ ಅನ್ನುವಂಥದ್ದು ಯಾವಾಗಲೂ ನಿಮಗೆ ಸಿಗ್ತಾ ಇರುತ್ತೆ. ನಿಮ್ಮ ಸಕ್ಸಸ್ ಯಾವಾಗಲೂ ಕೂಡ ಉತ್ತಮ ಮಟ್ಟದಲ್ಲಿ ಬೇಗನೆ ಸಾಗ್ತಾ ಹೋಗ್ತಾ ಇದೆ. ಇದನ್ನು ಅವರಿಗೆ ಸಹಿಸ್ಲಿಕ್ಕೆ ಆಗ್ತಾ ಇಲ್ಲ. ನಿಮ್ಮ ಜೊತೆಯಲ್ಲಿ ಇರುವಂತಹವರು ಅವರಿಗೆ ಸಹಿಸಲಿಕ್ಕೆ ಆಗ್ತಾ ಇಲ್ಲ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ನಿಮ್ಮ ಹತ್ತಿರದಲ್ಲಿ ಇರುವಂತಹವರು ಫೀಮೇಲ್ ಆದರೂ ಆಗಿರ್ಬೋದು, ಫ್ರೆಂಡ್ಸಲ್ಲಿ ಆಗಿರ್ಬೋದು, ಅಥವಾ ಫ್ಯಾಮಿಲಿಯಲ್ಲಿ ದೂರದಿಂದ ಅಕ್ಕ ತಂಗಿ ಆಗಿರ್ಬೋದು, ದೊಡ್ಡಮ್ಮ ಚಿಕ್ಕಮ್ಮ ಆಗಿರ್ಬೋದು, ಅಥವಾ ಅತ್ತೆ ಆಗಿರ್ಬೋದು, ಈ ರೀತಿ ಸಂಬಂಧ ಯಾವುದೇ ಆಗಿರ್ಬೋದು, ಎಲ್ಲೋ ಒಂದು ರೀತಿ ನಿಮ್ಮ ಮೇಲೆ ಹೆಚ್ಚಾಗಿ ದ್ವೇಷ ಅನ್ನುವಂತಹದ್ದು ಅವರಿಗಿದೆ. ಅವರು ಬಹಳಷ್ಟು ಪ್ರಯತ್ನಿಸ್ತಾ ಇದ್ದಾರೆ, ಆದರೆ ಅವರಿಗೆ ಸಾಧ್ಯವಾಗ್ತಾ ಇಲ್ಲ. ಸ್ಪಿರಿಚುವಲಿ ಕನೆಕ್ಟ್ ಆಗಲಿಕ್ಕೆ, ನಿಮ್ಮಷ್ಟು ಕನೆಕ್ಟ್ ಆಗಲಿಕ್ಕೆ ಅವರಿಗೆ ಸಾಧ್ಯವಾಗ್ತಾ ಇಲ್ಲ. ಆ ಕಾರಣದಿಂದ ಬಹಳಷ್ಟು ಅವರು ನಿಮ್ಮ ಮೇಲೆ ದ್ವೇಷವನ್ನು ಸಾಧಿಸ್ತಾ ಇದ್ದಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಹಾಗೆ ನಿಮಗೆ ಥರ್ಡ್ ಐ ಓಪನ್ ಆಗಿರುವಂತಹವರು ಅನ್ನುವಂತಹದ್ದು ಕೂಡ ಅವರಿಗೆ ತಿಳಿದಿದೆ. ಈ ಕಾರಣಕ್ಕೋಸ್ಕರ ಅವರು ಕೂಡ ನಿಮ್ಮ ಹಾಗೆ ಆಗಬೇಕು ಅನ್ನುವಂತಹ ಉದ್ದೇಶ ಅವರಿಗೆ ಹೆಚ್ಚಾಗಿದೆ. ಆ ಕಾರಣದಿಂದ ಕೂಡ ಇದೆ. ಮತ್ತು ಕೆಲವೊಬ್ಬರು ಇಲ್ಲಿ ನಿಮ್ಮ ಪ್ರೀತಿ, ನೀವು ಪ್ರೀತಿಸಿದಂಥವರು ಕೂಡ, ಅಥವಾ ನಿಮ್ಮನ್ನು ಬಿಟ್ಟು ಹೋಗಿರುವ, ಪ್ರೀತಿಸಿ ಬಿಟ್ಟು ಹೋಗಿರುವಂತಹ ವ್ಯಕ್ತಿ ಕೂಡ, ಅವರಿಗೂ ಕೂಡ ಈಗ ನೀವು ಸ್ಪಿರಿಚುವಲಿ ಕನೆಕ್ಟೆಡ್ ಆಗಿದ್ದೀರಾ. ಆ ಕಾರಣದಿಂದ ನೀವು ಅವರಿಗೆ ಜೊತೆಯಾಗಿ ಸಿಗಬೇಕು ಅನ್ನುವಂತಹ ಉದ್ದೇಶ ಕೂಡ ಅವರ ಮನಸ್ಸಲ್ಲಿದೆ. ಆ ಕಾರಣದಿಂದ ನಿಮ್ಮನ್ನು ಹೆಚ್ಚು ದ್ವೇಷ ಮಾಡ್ತಾ ಇದ್ದಾರೆ ಅನ್ನುವಂತಹದ್ದು. ಬಹಳಷ್ಟು ನಿಮ್ಮನ್ನು ಯಾವಾಗಲೂ ಕೂಡ ಗಮನಿಸ್ತಿರ್ತಾರೆ. ನೀವು ಎಲ್ಲೇ ಹೋದರೂ ಕೂಡ, ಏನೇ ಕೆಲಸ ಕಾರ್ಯಗಳನ್ನು ಮಾಡಿದರೂ ಕೂಡ ಎಲ್ಲವನ್ನು ಒಬ್ಸರ್ವ್ ಮಾಡ್ತಾನೆ ಇರ್ತಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಹಾಗೆ ಪ್ರೀತಿ, ನೀವು ತುಂಬ ಸುಂದರವಾಗಿ ಮಾತಾಡ್ತೀರಾ ಅನ್ನುವಂತಹದ್ದು, ನೋಡಲಿಕ್ಕೆ ತುಂಬ ಚೆನ್ನಾಗಿದ್ದೀರಾ. ಹಾಗೆ ತುಂಬ ಉತ್ತಮವಾದ ನಿಮ್ಮ ಧ್ವನಿ ಕೂಡ ತುಂಬ ಚೆನ್ನಾಗಿದೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಹಾಗೆ ನಿಮ್ಮ ಮಾತು ಅವರಿಗೆ ತುಂಬ ಇಷ್ಟ ಆಗುತ್ತೆ. ನೀವು ಎಲ್ಲರ ಜೊತೆ ಕೂಡ ಉತ್ತಮ ರೀತಿಯಲ್ಲಿ ಒಂದು ಮಾತಾಡ್ತೀರಾ, ಒಳ್ಳೆಯ ಫ್ರೆಂಡ್ಶಿಪ್ ಮಾಡ್ಕೊಳ್ತೀರಾ. ಈ ಕಾರಣದಿಂದ ಕೂಡ ಅವರಿಗೆ ಅದು ಸಾಧ್ಯವಾಗ್ತಾ ಇಲ್ಲ. ಅವರಿಗೆ ಎಷ್ಟೇ ಪ್ರಯತ್ನಿಸಿದರೂ ಕೂಡ ನಿಮ್ಮ ಹಾಗೆ ಟ್ರೈ ಮಾಡ್ತಾಯಿದ್ರೆ, ಆದರೆ ಅವರಿಗೆ ಯಾವುದು ಕೂಡ ಸಾಧ್ಯವಾಗ್ತಾ ಇಲ್ಲ. ನಿಮ್ಮನ್ನು ಎಲ್ಲರೂ ಕೂಡ ಪ್ರೀತಿಸ್ತಾರೆ. ಆ ಕಾರಣದಿಂದ ಕೂಡ, ಹಾಗೆ ನಿಮ್ಮ ಮಾತನ್ನು ಕೂಡ ಎಲ್ಲರೂ ಕೇಳ್ತಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಆ ಕಾರಣದಿಂದ ಕೂಡ ಅವರಿಗೆ ಹೆಚ್ಚಾಗಿ ನಿಮ್ಮ ಮೇಲೆ ಕೋಪ ಕೂಡ ಇದೆ. ಹೆಚ್ಚು ಕೋಪ ಅನ್ನುವಂತಹದ್ದು ಅವರಿಗೆ ಇದೆ. ನಿಮ್ಮ ನೆಮ್ಮದಿಯನ್ನು ಹಾಳು ಮಾಡಬೇಕು ಅನ್ನುವಂತಹ ಮನಸ್ಥಿತಿ ಅವರಲ್ಲಿದೆ. ನೀವು ಹೆಚ್ಚಾಗಿ ಗೊಂದಲಕ್ಕೆ ಸಿಲುಕಬೇಕು ಅನ್ನುವಂತಹದ್ದು, ನಿಮ್ಮ ಮನಸ್ಥಿತಿ ಏನಿದೆ ಶಾಂತತೆಯಿಂದ ಇರಬಾರ್ದು ಅನ್ನುವಂತಹದ್ದು. ಹಾಗೆ ನಿಮ್ಮ ಜೊತೆ ಯಾರು ಕೂಡ ಹೆಚ್ಚಾಗಿ ಕನೆಕ್ಟ್ ಆಗಬಾರ್ದು ಅನ್ನುವಂತಹದ್ದು. ಕೆಲವೊಬ್ಬರು ಇಲ್ಲಿ ನಿಮಗೆ ಉತ್ತಮವಾದ ಪ್ರೀತಿ ಅನ್ನುವಂಥದ್ದು ನಿಮ್ಮ ಜೀವನದಲ್ಲಿ ಸಿಕ್ಕಿದೆ. ಈಗ ಮ್ಯಾರೇಜ್ ಆಗಿರೋರಾದರೂ ಆಗಿರ್ಬೋದು, ಅಥವಾ ನೀವು ಲವ್ ಲೈಫಲ್ಲಿ ಕೂಡ ಇರುವಂಥವರಾಗಿರ್ಬೋದು. ನಿಮಗೆ ನಿಮ್ಮನ್ನು ಪ್ರೀತಿಸುವಂತಹವರು ತುಂಬ ಸುಂದರವಾಗಿರ್ಬೋದು, ಅಥವಾ ನಿಮ್ಮ ಪ್ರೀತಿಯ ಜೀವನ ನಿಮ್ಮಿಬ್ಬರ ನಡುವೆ ಅಂಡರ್ಸ್ಟ್ಯಾಂಡಿಂಗು ಉತ್ತಮ ರೀತಿಯಲ್ಲಿ ಇದೆ. ಅದನ್ನು ಕೂಡ ಅವರಿಗೆ ಸಹಿಸ್ಲಿಕ್ಕೆ ಆಗ್ತಲ್ಲ. ಯಾಕಂದರೆ ಅವರ ಜೀವನದಲ್ಲಿ ಅದೆಲ್ಲವನ್ನು ಕೂಡ ಮಿಸ್ ಮಾಡ್ಕೊಂಡಿದ್ದಾರೆ. ಆ ಕಾರಣದಿಂದ ಕೂಡ ನಿಮ್ಮ ಪ್ರೀತಿಯನ್ನು ನೋಡಿ ಬಹಳಷ್ಟು ಅವರಿಗೆ ಜಲಸಿ ಫೀಲ್ ಆಗ್ತಾ ಇದೆ. ನಿಮ್ಮ ಪ್ರೀತಿಯನ್ನು ದೂರ ಮಾಡಲಿಕ್ಕೆ ನೋಡ್ತಾ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ನೀವಿಬ್ಬರು ದೂರ ಆಗಬೇಕು ಅನ್ನುವಂಥದ್ದು, ನಿಮಗೆ ಉತ್ತಮ ಪ್ರೀತಿ ಸಿಗಬಾರ್ದು ಅನ್ನುವಂತಹ ಉದ್ದೇಶ ಕೂಡ ಅವರಲ್ಲಿ ಇದೆ. ಹಾಗೆ ಇಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ ಎಲ್ಲ ನಡೀತಾ ಇದೆ ನಿಮ್ಮ ಮೇಲೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಜನರಲ್ ರೀಡಿಂಗ್ ಇದು. ಬಹಳಷ್ಟು ಕೇರ್ಫುಲ್ ಆಗಿರಿ. ನೀವು ಸ್ಪಿರಿಚುವಲಿ ಹೆಚ್ಚು ಕನೆಕ್ಟೆಡ್ ಆಗಿರುವಂತಹವರೇ ಇದ್ದೀರಾ. ಹಾಗಾಗಿ ಭಯಪಡುವಂತಹ ಅವಶ್ಯಕತೆ ಖಂಡಿತವಾಗ್ಲೂ ಇಲ್ಲ. ನಿಮಗೆ ದೇವರ ಆಶೀರ್ವಾದ ಯಾವಾಗಲೂ ಕೂಡ ನಿಮ್ಮ ಮೇಲೆ ಇದೆ. ಹಾಗಾಗಿ ಅವರು ಎಷ್ಟೇ ನಿಮ್ಮ ಜೀವನವನ್ನು ಯಾವುದೇ ರೀತಿಯಲ್ಲಿ ಹಾಳು ಮಾಡಬೇಕು ಅನ್ನುವಂತಹದ್ದಿದ್ರೂ ಕೂಡ ಅವರಿಗೆ ಸಾಧ್ಯವಾಗಲ್ಲ. ಆ ಕಾರಣದಿಂದಲೇ ಅವರು ಮತ್ತೆ ಮತ್ತೆ ಪ್ರಯತ್ನಿಸ್ತಾ ಇದ್ದಾರೆ. ನಿಮ್ಮ ಜೀವನವನ್ನು ಯಾವುದೋ ಒಂದು ರೀತಿಯಲ್ಲಿ ಸಮಸ್ಯೆಗೆ ತಳ್ಳಬೇಕು, ನಿಮ್ಮ ನೆಮ್ಮದಿಯನ್ನು ಹಾಳು ಮಾಡಬೇಕು ಅನ್ನುವಂತಹ ಉದ್ದೇಶ ಅವರದ್ದಾಗಿದೆ. ಆದರೆ ಎಷ್ಟೇ ಪ್ರಯತ್ನಿಸಿದರೂ ಕೂಡ ಅವರಿಗೆ ಸಾಧ್ಯವಾಗ್ತಾ ಇಲ್ಲ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ.
ಕೆಲವೊಬ್ಬರಿಗೆ ಇಲ್ಲಿ ಮ್ಯಾರೇಜ್ ಆಗಬೇಕು ಅನ್ನುವಂತಹ ಉದ್ದೇಶ ಹೆಚ್ಚಾಗಿದೆ. ಮ್ಯಾರೇಜ್ ನಿಮ್ಮ ಜೊತೆ ಬೆಸ್ಟ್ ಫ್ರೆಂಡ್ ಆಗಿರಬೇಕು ಅನ್ನುವಂತಹದ್ದು ಕೂಡ ಇದೆ. ಹಾಗೆ ಮ್ಯಾರೇಜ್ ಆಗಬೇಕು ಅನ್ನುವಂತಹ ಉದ್ದೇಶ ಇದೆ. ಹೆಚ್ಚಾಗಿ ಮ್ಯಾರೇಜ್ ಆಗಬೇಕು ನಿಮ್ಮ ಜೊತೆ ಅನ್ನುವಂತಹದ್ದು ಅವರ ಮನಸ್ಸಿನಲ್ಲಿದೆ. ಆ ಕಾರಣದಿಂದ ನಿಮ್ಮ ಜೀವನದಲ್ಲಿ ನೀವು ಬೇರೆಯವರನ್ನು ಪ್ರೀತಿಸ್ತಿದ್ರೂ ಕೂಡ ಆ ಪ್ರೀತಿ ನಿಮ್ಮಿಂದ ದೂರ ಆಗಬೇಕು ಅನ್ನುವಂಥ ಉದ್ದೇಶ ಕೂಡ ಅವರಲ್ಲಿದೆ. ಅದನ್ನು ನಿಮ್ಮ ಪ್ರೀತಿಯನ್ನು ದೂರ ಮಾಡುವಂತಹ ಮನಸ್ಥಿತಿಯಲ್ಲೂ ಕೂಡ ಅವರು ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ನಿಮಗೆ ಉತ್ತಮವಾದ ಪ್ರೀತಿ ಸಿಕ್ಕಿದೆ. ಆದರೆ ಎಲ್ಲೋ ಒಂದು ರೀತಿ ಅವರು ನಿಮ್ಮನ್ನು ಪ್ರೀತಿಸ್ತಿರುವಂತಹ ವಿಚಾರವನ್ನು ನಿಮ್ಮ ಹತ್ರ ಶೇರ್ ಮಾಡಿದ್ದಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಆದರೆ ಎಲ್ಲೋ ಒಂದು ರೀತಿ ನೀವು ತಿರಸ್ಕರಿಸಿದ್ದೀರಾ ಅವರ ಪ್ರೀತಿಯನ್ನು. ಆ ಕಾರಣದಿಂದ ಕೂಡ ಅವರು ನಿಮ್ಮ ಮೇಲೆ ದ್ವೇಷವನ್ನು ಸಾಧಿಸ್ತಾ ಇದ್ದಾರೆ, ನೀವು ಸಿಗಲಿಲ್ಲ ಅನ್ನುವಂತಹ ಕಾರಣ. ಹಾಗೆಯೇ ಕೆಲವೊಬ್ಬರು ಇಲ್ಲಿ ಮೊದಲು ನೀವು ಫ್ರೆಂಡ್ಸ್ ಆಗಿದ್ರಾ, ಅವರ ಜೊತೆ ಫ್ರೆಂಡ್ಸ್ ಆಗಿದ್ರಾ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಆ ದಿನಗಳನ್ನು ಹೆಚ್ಚು ನೆನಪಿಸ್ಕೊಂಡು ಬಹಳಷ್ಟು ದುಃಖಕ್ಕೆ ಕೂಡ ಒಳಗಾಗಿ ಆ ರೀತಿ ಕೂಡ ಮಾಡ್ತಾ ಇದ್ದಾರೆ. ಮತ್ತು ನಿಮ್ಮ ಜೊತೆ ಫ್ರೆಂಡ್ಶಿಪ್ ಮಾಡಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ, ನಿಮಗೆ ಮ್ಯಾರೇಜ್ ಆಗಿದೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಆ ಕಾರಣದಿಂದ ಎಲ್ಲೋ ಒಂದು ರೀತಿ ಅವರು ಆ ದಿನಗಳನ್ನು ನೆನಪಿಸ್ಕೊಂಡು ಭಾಳಷ್ಟು ನಿಮ್ಮನ್ನು ಸಮಸ್ಯೆಗೆ ತಳ್ಳಬೇಕು ಅಂತಿದ್ದಾರೆ. ಹಾಗೆ ನಿಮ್ಮ ಯಶಸ್ಸನ್ನು ಹಾಳು ಮಾಡಬೇಕು ಅನ್ನುವಂಥದ್ದು ಇದೆ. ಕೆಲವೊಬ್ಬರಿಗೆ ನಿಮ್ಮ ಜೀವನದಲ್ಲಿ ತುಂಬ ಅಮೂಲ್ಯವಾಗಿರುವಂತಹ ಯಶಸ್ಸು ಎಲ್ಲ ಸಿಕ್ಕಿದೆ. ನೀವು ಇಷ್ಟಪಡುವಂತಹ ಜೀವನ ನಿಮಗೆ ಸಿಕ್ಕಿದೆ. ಮನೆ ಆಗಿರ್ಬೋದು, ನಿಮ್ಮ ಕರಿಯರ್ ಜೀವನದಲ್ಲಿ ಆಗಿರ್ಬೋದು, ನಿಮ್ಮ ಫೈನಾನ್ಷಿಯಲಿ ಕೂಡ ಉತ್ತಮ ರೀತಿಯಲ್ಲಿದ್ದೀರಾ. ನಿಮ್ಮ ಸಂಗಾತಿಯಾಗಿದ್ದರೂ ಕೂಡ ನಿಮ್ಮನ್ನು ತುಂಬ ಪ್ರೀತಿಸುವಂತಹವರಾಗಿದ್ದಾರೆ. ಎಲ್ಲವೂ ಕೂಡ ಇದೆ ನಿಮ್ಮ ಜೀವನದಲ್ಲಿ. ಅದನ್ನು ಹಾಳು ಮಾಡಬೇಕು ಅನ್ನುವಂತಹ ಉದ್ದೇಶ ಅವರದಾಗಿದೆ. ನಿಮ್ಮ ಜೀವನವನ್ನು ದುಃಖದಲ್ಲಿ ಇರಿಸಬೇಕು ಅನ್ನುವಂತಹದ್ದು. ಹಾಗೆ ಫೈನಾನ್ಷಿಯಲಿ ಕೂಡ ನಿಮ್ಮಿಂದ ಕೆಲವೊಬ್ಬರು ಹಣವನ್ನು ಪಡ್ಕೊಂಡಿದ್ದಾರೆ, ಆದರೆ ಅವರಿಗೆ ವಾಪಸ್ ಕೊಡಲಿಕ್ಕೆ ಸಾಧ್ಯವಾಗ್ತಿಲ್ಲ. ಈ ಕಾರಣದಿಂದ ಕೂಡ ಎಲ್ಲೋ ಒಂದು ರೀತಿ ನಿಮ್ಮನ್ನು ಸಮಸ್ಯೆಗೆ ಒಳಗಾಗೋಗಿ ಮಾಡ್ತಾ ಇದ್ದಾರೆ. ಕೆಲವೊಬ್ಬರಿಗೆ ಇಲ್ಲಿ ನಿಮ್ಮ ಜೀವನದಲ್ಲಿ ಫೈನಾನ್ಷಿಯಲಿ ತುಂಬ ನೀವು ಹೈ ಲೆವೆಲಲ್ಲಿ ಇದ್ದೀರಾ. ಆ ಕಾರಣದಿಂದ ಕೂಡ ಅದರಲ್ಲಿ ಕೂಡ ನೀವು ಸಮಸ್ಯೆಗೆ ಸಿಲ್ಕೊಳ್ಬೇಕು ಅನ್ನುವಂತಹ ಉದ್ದೇಶ ಅವರಲ್ಲಿ ಇದೆ. ಇಲ್ಲಿ ಕೆಲವೊಬ್ಬರು ನಿಮ್ಮನ್ನು ತುಂಬಾ ಪ್ರೀತಿಸ್ತಾ ಇದ್ದಾರೆ, ಮ್ಯಾರೇಜ್ ಆಗಬೇಕು ಅನ್ನುವಂತಹದ್ದೇ ಅವರ ಉದ್ದೇಶ ಇದೆ. ಹೆಚ್ಚಾಗಿ ಎಲ್ಲೋ ಒಂದು ರೀತಿ ನೋ ಕಾಂಟ್ಯಾಕ್ಟಲ್ಲಿ ಇದ್ದೀರಾ. ಕೆಲವೊಬ್ಬರು ನೀವು ಮತ್ತೆ ಬೇರೆಯವರನ್ನು ಪ್ರೀತಿಸ್ತಾ ಇದ್ದೀರಾ, ಅವರ ಪ್ರೀತಿಯನ್ನು ಕೆಲವೊಬ್ಬರು ಇಲ್ಲಿ ತಿರಸ್ಕರಿಸಿದ್ದೀರಾ. ಆ ಕಾರಣದಿಂದ ಕೂಡ ಬಹಳಷ್ಟು ದ್ವೇಷ ಅನ್ನುವಂತಹದ್ದಿದೆ. ಹಾಗೆ ನಿಮ್ಮನ್ನು ಮ್ಯಾರೇಜ್ ಆಗಬೇಕು ಅಂತ ಹೇಳಿಬಿಟ್ಟು ಬಹಳಷ್ಟು ನಿಮ್ಮ ಬಗ್ಗೆ ಹೆಚ್ಚಾಗಿ ತಿಳ್ಕೊಳ್ತಾ ಇದ್ದಾರೆ. ನಿಮಗೆ ಗೊತ್ತಿಲ್ಲದೆ ನಿಮ್ಮ ಬಗ್ಗೆ ಎಲ್ಲ ವಿಷಯಗಳನ್ನು ತಿಳ್ಕೊಳ್ತಾ ಇದ್ದಾರೆ. ಆದರೆ ನೀವು ಅವರಿಗೆ ಸಿಗಲ್ಲ ಅನ್ನುವಂತಹದ್ದು ಗೊತ್ತಿದೆ. ನಿಮ್ಮನ್ನು ಮ್ಯಾರೇಜ್ ಮಾಡ್ಕೊಳ್ಳೋಕ್ಕೆ ಆಗಲ್ಲ ಅನ್ನುವಂತಹದ್ದು. ಕೆಲವೊಬ್ಬರಿಗೆ ಇಲ್ಲಿ ಫ್ರೆಂಡ್ಶಿಪ್ ಕೂಡ ಮಾಡಬೇಕು ಅನ್ನುವಂತಹದ್ದಿದೆ, ಆದರೆ ಅದು ಯಾವುದೂ ಕೂಡ ಸಾಧ್ಯವಾಗಲ್ಲ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಆ ಕಾರಣದಿಂದ ಕೂಡ ನಿಮಗೆ ಯಾವುದೇ ರೀತಿ ಪ್ರೀತಿ ಸಿಕ್ಕಿದ್ರೂ ಅದನ್ನು ದೂರ ಮಾಡಬೇಕು, ಅಥವಾ ಅದರಲ್ಲಿ ಅವರ ಪ್ರೀತಿಯಲ್ಲಿ ನೀವು ಸಂತೋಷವಾಗಿ ಇರಬಾರ್ದು ಅನ್ನುವಂತಹ ಉದ್ದೇಶ ಅವರದ್ದಾಗಿದೆ. ಕೆಲವೊಬ್ಬರು ಇಲ್ಲಿ ಅವರ ಜೀವನದಲ್ಲಿ ಹಣಕಾಸಿನ ಕೊರತೆ ಅನ್ನುವಂಥದ್ದು ಬಹಳಷ್ಟು ಇದೆ. ಬಿಸ್ನೆಸ್ಸಲ್ಲೇ ಆಗಿರ್ಬೋದು, ಫುಲ್ ಅವರು ಸ್ಟಕ್ ಆಗಿದ್ದಾರೆ ಅನ್ನುವಂಥದ್ದು, ಯಾವುದೋ ಒಂದು ರೀತಿ ಎಲ್ಲ ಸಮಸ್ಯೆಗೆ ಸಿಲ್ಕೊಂಡಿದ್ದಾರೆ. ಆ ಕಾರಣದಿಂದ ನೀವು ಅವರಿಗೆ ಫೈನಾನ್ಷಿಯಲಿ ಸಪೋರ್ಟ್ ಮಾಡಬೇಕು ಅನ್ನುವಂತಹ ಉದ್ದೇಶ ಕೂಡ ಅವರಲ್ಲಿ ಇದೆ. ಅವರು ಎಂಟಿ ಆಗಿದ್ದಾರೆ. ಆ ಕಾರಣದಿಂದ ಕೂಡ ಅವರ ಜೀವನದಲ್ಲಿ ಬಹಳಷ್ಟು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ. ನಿಮ್ಮಿಂದ ಸಹಾಯ ಸಿಗ್ಬೋದು ಅನ್ನುವಂತಹದ್ದು ಕೂಡ. ಎಲ್ಲೋ ಒಂದು ರೀತಿ ನಿಮ್ಮನ್ನು ಸಮಸ್ಯೆಗೆ ಸಿಲುಕಿಸಿದರೆ ಅವರು ನಿಮ್ಮ ಜೊತೆ ಈಸಿಯಾಗಿ ಫ್ರೆಂಡ್ಶಿಪ್ ಮಾಡ್ಕೋಬೋದು. ಹಾಗೆ ನಿಮ್ಮಿಂದ ಹಣಕಾಸಿನ ವಿಚಾರದಲ್ಲಿ ಸಹಾಯವನ್ನು ಪಡೆದು ಅವರ ಜೀವನವನ್ನು ಸುಂದರವಾಗಿಸ್ಕೊಳ್ಬೋದು ಅನ್ನುವಂತಹ ಉದ್ದೇಶ ಕೂಡ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಆ ಕಾರಣದಿಂದಲೂ ಕೂಡ ನಿಮ್ಮ ಜೀವನ ಎಲ್ಲೋ ಒಂದು ರೀತಿ ಕಷ್ಟಕ್ಕೆ ಸಿಲುಕಬೇಕು ಅನ್ನುವಂತಹದ್ದು. ಅವರು ಫೈನಾನ್ಷಿಯಲಿ ಉತ್ತಮ ರೀತಿಯಲ್ಲಿ ಅವರ ಜೀವನವನ್ನು ಸಾಗಿಸಬೇಕು, ಮುಂದೆ ಅವರು ನಿಮಗಿಂತ ಉತ್ತಮ ರೀತಿಯಲ್ಲಿ ಮುಂದೆ ಹೋಗಬೇಕು ಅನ್ನುವಂತಹ ಉದ್ದೇಶ ಅವರದ್ದಾಗಿದೆ. ಹಾಗೆ ಇಲ್ಲಿ ಕೆಲವೊಬ್ಬರು ನೋ ಕಾಂಟ್ಯಾಕ್ಟಲ್ಲಿ ಇದ್ದೀರಾ. ಹಾಗೆ ನಿಮ್ಮ
ನಿಮ್ಮ ಕುಟುಂಬದವರ ಜೊತೆ ನೀವು ಚೆನ್ನಾಗಿರಬಾರ್ದು ಅನ್ನುವಂತಹದ್ದು ಕೂಡ ಇದೆ. ಫೈನಾನ್ಷಿಯಲಿ ನೀವು ತುಂಬಾ ಸ್ಟ್ರಾಂಗ್ ಆಗಿದ್ದೀರಾ, ಹಾಗೆ ಪ್ರೀತಿ ಅನ್ನುವಂತಹದ್ದು ಹೆಚ್ಚಿದೆ ನಿಮ್ಮ ಜೀವನದಲ್ಲಿ. ಆದರೆ ಅವರು ನಿಮ್ಮನ್ನು ಪ್ರೀತಿಸ್ತಾ ಇದ್ದಾರೆ, ಆದರೆ ನೀವು ಅವರನ್ನು ತಿರಸ್ಕರಿಸಿದ್ದೀರಾ ಅನ್ನುವಂತಹದ್ದು. ಅವರ ಪ್ರೀತಿಯನ್ನು ನೀವು ಬೇಡ ಅಂತ ಹೇಳಿಬಿಟ್ಟು ಎಲ್ಲೋ ಒಂದು ರೀತಿ ದೂರ ಮಾಡಿದ್ರ. ಈ ಕಾರಣದಿಂದ ಕೂಡ ಅವರಿಗೆ ನಿಮ್ಮ ಮೇಲೆ ದ್ವೇಷ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ನಿಮ್ಮ ಪ್ರೀತಿಯನ್ನು ಹಾಳು ಮಾಡಬೇಕು ಅನ್ನುವಂತಹದ್ದು, ಹಾಗೆ ನಿಮ್ಮನ್ನು ಯಾವುದಾದ್ರೂ ಒಂದು ರೀತಿ ಪ್ರೀತಿಯಲ್ಲಿ ಬೀಳಿಸಿ ನಿಮ್ಮ ಜೀವನವನ್ನು ಕಷ್ಟದಲ್ಲಿ ಸಿಲುಕಿಸ್ಬೇಕು ಅನ್ನುವಂತಹದ್ದು ಕೂಡ ಇದೆ. ಕೆಲವೊಬ್ಬರಿಗೆ ಇಲ್ಲಿ ಹಣಕಾಸಿನಲ್ಲಿ ತುಂಬಾ ಸ್ಟ್ರಾಂಗ್ ಆಗಿದ್ದೀರಾ. ನಿಮ್ಮನ್ನು ಕೂಡ ಯಾವುದೋ ಒಂದು ರೀತಿ ಪ್ರೀತಿಯಲ್ಲಿ ಬೀಳಿಸಿ, ಫ್ರೆಂಡ್ಶಿಪ್ ಆಗಿರ್ಬೋದು, ಪ್ರೀತಿಯ ಜೀವನದಲ್ಲಿ ಆದರೂ ಆ ಕಡೆಗೆ ನಿಮ್ಮ ಗಮನವನ್ನು ಸೆಳೆದು ನೀವು ಹಣಕಾಸಿನ ಸಮಸ್ಯೆಗಳನ್ನು ಅನುಭವಿಸುವ ಹಾಗೆ ಮಾಡಬೇಕು ಅನ್ನುವಂತಹ ಉದ್ದೇಶ ಕೂಡ ನಿಮ್ಮ ಶತ್ರುವಿಗೆ ಇದೆ. ಆದರೆ ಅವರು ನಿಮಗೆ ನಿಮ್ಮ ಜೊತೆ ಚೆನ್ನಾಗಿ ಇದ್ಬಿಟ್ಟು ನಿಮಗಿದೆಲ್ಲವನ್ನು ಮಾಡ್ತಾ ಇದ್ದಾರೆ, ಆದರೆ ಎಲ್ಲೋ ನಿಮಗೆ ತಿಳಿತಾ ಇಲ್ಲ. ಹಾಗೆ ಅವರ ಜೀವನದಲ್ಲಿ ಬಹಳಷ್ಟು ದುಃಖಕ್ಕೆ ಒಳಗಾಗಿದ್ದಾರೆ. ನಿಮ್ಮ ಜೀವನ ಬಹಳಷ್ಟು ಸಂತೋಷಕರವಾಗಿದೆ. ಆ ಕಾರಣದಿಂದ ಅವರು ನಿಮ್ಮ ಜೀವನವನ್ನು ನೀವು ಕಷ್ಟಕ್ಕೆ ಸಿಲುಕಬೇಕು, ನೀವು ದುಃಖ ಪಡಬೇಕು ಅನ್ನುವಂತಹ ಉದ್ದೇಶ ಅವರದಾಗಿದೆ. ಅವರ ಜೀವನದಲ್ಲಿ ಯಾವ ಯಶಸ್ಸು ಕೂಡ ಇಲ್ಲ, ಯಾರೂ ಕೂಡ ಇಲ್ಲ, ಯಾವುದೇ ರೀತಿ ಹ್ಯಾಪಿನೆಸ್ ಅನ್ನುವಂತಹದ್ದು ಅವರ ಜೀವನದಲ್ಲಿ ಇಲ್ಲ. ಒಂಟಿಯಾಗಿದ್ದಾರೆ, ಎಲ್ಲವನ್ನು ಕಳ್ಕೊಂಡಿದ್ದಾರೆ. ಆ ಕಾರಣದಿಂದ ನೀವು ಕೂಡ ಸಂತೋಷವಾಗಿರಬಾರ್ದು, ಅವರ ಹಾಗೆ ಆಗಬೇಕು ಅನ್ನುವಂತಹದ್ದಿದೆ. ಹಾಗೆ ಫೈನಾನ್ಷಿಯಲಿ ನಿಮ್ಮ ಹತ್ರ ಜಾಸ್ತಿ ಇದೆ, ಅದನ್ನು ಎಲ್ಲೋ ಒಂದು ರೀತಿ ಅವರು ಪಡ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನುವಂತಹದ್ದು ತಿಳಿದು ಬರ್ತಿದೆ. ಅವರಿಗೆ ತಿಳಿದಿದೆ ನಿಮ್ಮ ಜೀವನದಲ್ಲಿ ಎಲ್ಲವೂ ಕೂಡ ಇದೆ, ಅದೆಲ್ಲವನ್ನು ಅವರು ಪಡ್ಕೋಬೇಕು ಅಂತ ನೋಡ್ತಾ ಇದ್ದಾರೆ. ಈಸಿಯಾಗಿ ಯಾವುದೋ ಒಂದು ರೀತಿಯಲ್ಲಿ ಅದನ್ನು ಪಡ್ಕೊಳ್ಳೋಕ್ಕೋಸ್ಕರ ಕೆಲವೊಬ್ಬರು ಪ್ರೀತಿ ಕೂಡ ಆಗಿರ್ಬೋದು, ನಿಮ್ಮನ್ನು ಪ್ರೀತಿಸಿ ಅದೆಲ್ಲವನ್ನು ಪಡ್ಕೊಳ್ಳುವಂತಹ ಪ್ಲಾನ್ ಕೂಡ ಮಾಡ್ತಾ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಹಾಗೆ ಜಸ್ಟಿಸ್ ಕಾರ್ಡ್ ಇರೋದ್ರಿಂದ ನೀವು ಯಾವಾಗಲೂ ಕೂಡ ಸತ್ಯದ ಪರ ಇರ್ತೀರ. ಕೆಲವೊಂದು ವಿಚಾರಗಳಲ್ಲಿ ಯಾವುದೇ ರೀತಿ ಮನಸ್ತಾಪಗಳಾಗಿದ್ದಾಗ ನೀವು ಬೇರೆಯವರಿಗೆ ಸಹಾಯವನ್ನು ಮಾಡಿದ್ರ. ಈ ಕಾರಣದಿಂದ ಕೂಡ ಅವರು ನಿಮ್ಮ ಮೇಲೆ ಕೋಪವನ್ನು ಇಟ್ಕೊಂಡಿದ್ದಾರೆ ಅನ್ನುವಂತಹದ್ದು. ಬೇರೆಯವರಿಗೆ ಸಹಾಯ ಮಾಡಿದ್ರ ನೀವು, ಆ ಕಾರಣಕ್ಕೋಸ್ಕರ ಅವರ ಎನಿಮಿಯಿಂದ ಕೂಡ ನಿಮಗೆ ಸಮಸ್ಯೆಗಳು, ಅಂದರೆ ನಿಮ್ಮ ಮೇಲೆ ದ್ವೇಷ ಇದೆ. ನೀವು ಅವರ ಮಧ್ಯದಲ್ಲಿ ಹೋಗಿ ಎಲ್ಲೋ ಒಂದು ರೀತಿ ನಿಮ್ಮನ್ನು ದ್ವೇಷಿಸ್ತಾ ಇರುವಂತಹವರ ಎನಿಮಿ ಏನಿದ್ದಾರೆ ಅವರಿಗೆ ನೀವು ಸಪೋರ್ಟ್ ಮಾಡಿದ್ದೀರಾ, ಆ ರೀತಿ ಎಲ್ಲ ಕೂಡ ಇದೆ. ಅಥವಾ ಮಾತಾಡಿರುವಂತಹದ್ದು ಇದೆ. ಈ ಎಲ್ಲ ಅವರಿಗೆ ಸಪೋರ್ಟಿವ್ ಆಗಿ ನಿಂತಿರೋ ಕಾರಣದಿಂದ ಕೂಡ ನಿಮ್ಮ ಮೇಲೆ ದ್ವೇಷ ಸಾಧಿಸ್ತಾ ಇದ್ದಾರೆ ಅನ್ನುವಂತಹದ್ದು. ನಿಮ್ಮ ಜೀವನ ಎಲ್ಲೋ ಒಂದು ರೀತಿ ಕಷ್ಟಕ್ಕೆ ಸಿಲುಕಿಸ್ಬೇಕು ಅನ್ನುವಂತಹದ್ದು ಕೂಡ ಇದೆ. ನೀವು ಸ್ಪಿರಿಚುವಲಿ ಹೆಚ್ಚಾಗಿ ಸ್ಟ್ರಾಂಗ್ ಆಗಿ ಕೂಡ ಇದ್ದೀರಾ. ಆ ಕಾರಣದಿಂದ ಯಾರೇ ತಪ್ಪು ಮಾಡಿದರೂ ಕೂಡ ಅದನ್ನು ತಪ್ಪು ಅಂತ ನೀವು ಹೇಳ್ತೀರಾ. ಆ ಕಾರಣದಿಂದ ಕೂಡ ನಿಮ್ಮ ಮೇಲೆ ಹೆಚ್ಚು ದ್ವೇಷವನ್ನು ಸಾಧಿಸ್ತಾ ಇದ್ದಾರೆ. ಹಾಗೆ ಎಲ್ಲರೂ ನಿಮ್ಮನ್ನು ತುಂಬಾ ಪ್ರೀತಿಸ್ತಾರೆ, ನೋಡಲಿಕ್ಕೆ ಕೂಡ ನೀವು ಸುಂದರವಾಗಿ ಇದ್ದೀರಾ. ಈ ಕಾರಣದಿಂದ ಕೂಡ ದ್ವೇಷ ಅನ್ನುವಂಥದ್ದು ಹೆಚ್ಚಿದೆ. ನಿಮ್ಮನ್ನು ಪ್ರೀತಿಸುವಂಥವ್ರು ಇದ್ದಾರೆ ನಿಮ್ಮ ಜೊತೆ, ಯಾವಾಗಲೂ ಕೂಡ ನಿಮ್ಮನ್ನು ತುಂಬ ಪ್ರೀತಿಸುವಂಥವರು ಯಾವಾಗಲೂ ಹೆಚ್ಚಾಗಿ ನಿಮ್ಮ ಜೊತೆಯಲ್ಲೇ ಇರ್ತಾರೆ ಅನ್ನುವಂಥದ್ದು. ಹಾಗೆ ಎಲ್ಲರೂ ನಿಮ್ಮನ್ನು ತುಂಬಾ ಪ್ರೀತಿ ವಿಶ್ವಾಸದಿಂದ ಮಾತಾಡುವಂತಹದ್ದಾಗಿರ್ಬೋದು, ನಿಮ್ಮ ಜೊತೆ ಇರುವಂತಹದ್ದಾಗಿರ್ಬೋದು, ನಿಮ್ಮನ್ನು ಹೆಚ್ಚಾಗಿ ಗೌರವಿಸುವಂತಹದ್ದಾಗಿರ್ಬೋದು, ಇದೆಲ್ಲವನ್ನು ಅವರಿಗೆ ಸಹಿಸಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಈ ಕಾರಣದಿಂದ ಕೂಡ ನಿಮ್ಮ ಜೀವನದಲ್ಲಿರುವಂತಹ ಪ್ರೀತಿಯನ್ನು ಹಾಳು ಮಾಡಬೇಕು, ಫ್ರೆಂಡ್ಶಿಪ್ಪನ್ನು ಹಾಳು ಮಾಡಬೇಕು ಅನ್ನುವಂತಹದ್ದು ಕೂಡ ಇದೆ. ಹಾಗೆ ಅವರ ಜೀವನದಲ್ಲಿ ಭಾಳಷ್ಟು ದುಃಖಕ್ಕೆ ಒಳಗಾಗಿರುವಂತಹ ವ್ಯಕ್ತಿ ಎಲ್ಲವನ್ನು ಕೂಡ ಅವರು ಕಳ್ಕೊಂಡಿದ್ದಾರೆ. ಅವರ ಜೀವನದಲ್ಲಿ ಇರುವಂತಹ ಹಣಕಾಸಿನ ವಿಚಾರದಲ್ಲಿ ಇರ್ಬೋದು, ಪ್ರೀತಿಯ ಜೀವನ ಇರ್ಬೋದು, ಫ್ಯಾಮಿಲಿ ಆಗಿರ್ಬೋದು, ಬಹಳಷ್ಟು ಅವರು ಡಿಸ್ಟರ್ಬ್ ಆಗಿದ್ದಾರೆ. ಮೆಂಟಲಿ ಯಾವುದೋ ಒಂದು ರೀತಿ ಅವರು ಗೊಂದಲಕ್ಕೆ ಸಿಲುಕಿದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಆ ಕಾರಣದಿಂದ ಕೂಡ ನೀವು ಸ್ಪಿರಿಚುವಲಿ ಹೆಚ್ಚು ಕನೆಕ್ಟೆಡ್ ಆಗಿರ್ತೀರ. ಹಾಗೆ ಯಾವಾಗಲೂ ಕೂಡ ಸಂತೋಷವಾಗಿ ಇರ್ತೀರ. ಎಷ್ಟೇ ಕಷ್ಟ
ಕಷ್ಟದ ಸಂದರ್ಭದಲ್ಲಿ ಇದ್ದರೂ ಕೂಡ ತುಂಬ ಸಂತೋಷವಾಗಿರ್ತೀರಾ. ಅದಕ್ಕೋಸ್ಕರ ಅವರಿಗೆ ನಿಮ್ಮನ್ನು ಸಹಿಸಲಿಕ್ಕೆ ಆಗ್ತಾಯಿಲ್ಲ, ನಿಮ್ಮ ಸಂತೋಷವನ್ನು ಸಹಿಸಲಿಕ್ಕೆ ಆಗ್ತಾಯಿಲ್ಲ. ಅವರು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಿದರೂ ಕೂಡ ಯಾವುದೂ ಕೂಡ ಯಶಸ್ಸು ಅನ್ನುವಂಥದ್ದು ಅವರಿಗೆ ಸಿಗ್ತಾ ಇಲ್ಲ. ಯಾವುದರಲ್ಲಿ ಕೂಡ ಯಶಸ್ಸು ಅನ್ನುವಂತಹದ್ದೇ ಸಿಗ್ತಾ ಇಲ್ಲ. ಅದೆಲ್ಲ ಆ ಕಾರಣದಿಂದ ಕೂಡ ನಿಮಗೆ ಈಸಿಯಾಗಿ ಸಿಗುತ್ತೆ, ಆದರೆ ಅವರಿಗೆ ಎಷ್ಟೇ ಹಾರ್ಡ್ ವರ್ಕ್ ಮಾಡಿದರೂ ಕೂಡ ಯಶಸ್ಸು ಅನ್ನುವಂಥದ್ದು ಸಿಗಲ್ಲ. ಹಾಗೆ ಫ್ರೆಂಡ್ಶಿಪ್ಪಲ್ಲಿ ಕೂಡ ಎಷ್ಟೇ ಒಳ್ಳೆಯವರ ಹಾಗೆ ನಡ್ಕೊಂಡ್ರೂ ಕೂಡ ಅವರಿಗೆ ಯಾವುದೂ ಕೂಡ ಅವರಿಗೆ ಸಿಗ್ತಾ ಇಲ್ಲ. ಉತ್ತಮವಾಗಿರುವಂತಹದ್ದು ಅವರ ಜೀವನದಲ್ಲಿ ಯಾವುದೂ ಕೂಡ ಇಲ್ಲ. ಆ ಕಾರಣದಿಂದ ನಿಮ್ಮನ್ನು ಹೆಚ್ಚು ದ್ವೇಷ ಮಾಡ್ತಾ ಇದ್ದಾರೆ. ನಿಮ್ಮ ಜೀವನ ಎಲ್ಲೋ ಒಂದು ರೀತಿ ಕಷ್ಟಕ್ಕೆ ಸಿಲುಕಲಿ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದಾರೆ. ಹಾಗೆ ನೀವು ಯಾವಾಗಲೂ ಅವರ ಜೊತೆಯಾಗಿರಬೇಕು ಅನ್ನುವಂತಹದ್ದು. ಇಲ್ಲಿ ಪ್ರೀತಿಸ್ತಾ ಇರುವಂತಹವರು, ಸಿಂಗಲ್ ಆಗಿ ಇರುವಂತಹವರು ಅಥವಾ ನೋ ಕಾಂಟ್ಯಾಕ್ಟಲ್ಲಿ ಇರುವಂತಹವರು, ಆ ಥರ ಯಾರೇ ಇದ್ದರೂ ಕೂಡ ಆ ವ್ಯಕ್ತಿ ಏನಿದ್ದಾರೆ ನಿಮ್ಮನ್ನು ಹೆಚ್ಚು ಪ್ರೀತಿಸ್ತಾ ಇದ್ದಾರೆ. ನೀವು ಜೊತೆಯಾಗಿ ಇರಬೇಕು, ನೀವು ಅವರನ್ನು ಪ್ರೀತಿಸಬೇಕು ಅನ್ನುವಂತಹದ್ದು, ಅಥವಾ ನೀವು ಅವರನ್ನು ಮ್ಯಾರೇಜ್ ಆಗಬೇಕು ಅನ್ನುವಂತಹದ್ದು, ಹಾಗೆಯೇ ಅವರನ್ನು ಫ್ರೆಂಡ್ಶಿಪ್ ಮಾಡಬೇಕು ಅನ್ನುವಂತಹದ್ದು, ಯಾವಾಗಲೂ ಕೂಡ ಅವರ ಜೊತೆ ಹೆಚ್ಚು ಒಂದು ಮಾತಾಡಬೇಕು, ಅವರನ್ನು ನೀವು ಇಷ್ಟಪಡಬೇಕು ಅನ್ನುವಂತಹದ್ದು. ಅವರು ಹೇಗೆ ನಿಮ್ಮನ್ನು ಪ್ರೀತಿಸ್ತಾರೋ ಅದೇ ರೀತಿ ನೀವು ಅವರನ್ನು ಪ್ರೀತಿಸಬೇಕು ಅನ್ನುವಂತಹದ್ದು. ಈ ರೀತಿ ಎಲ್ಲ ಅವರ ಮನಸ್ಸಿನಲ್ಲಿ ಇದೆ. ಆ ಕಾರಣದಿಂದ ಅವರು ಬಹಳಷ್ಟು ನಿಮಗೆ ಕೆಡಕನ್ನು ಬಯಸ್ತಾ ಇದ್ದಾರೆ. ಕೆಲವೊಬ್ಬರಿಗೆ ಇಲ್ಲಿ ನಿಮ್ಮ ಮೇಲಿನ ಪ್ರೀತಿಯನ್ನು ಶೇರ್ ಮಾಡ್ಕೊಳ್ಳೋಕ್ಕಾಗ್ತಾಯಿಲ್ಲ, ನಿಮ್ಮ ಜೊತೆ ಹೇಳ್ಕೊಳ್ಳೋಕೆ ಕೂಡ ಆಗ್ತಾಯಿಲ್ಲ. ಆ ಕಾರಣದಿಂದ ಕೂಡ ನಿಮ್ಮ ಮೇಲೆ ದ್ವೇಷವನ್ನು ಸಾಧಿಸ್ತಾ ಇದ್ದಾರೆ. ಆದರೆ ಯಾವಾಗಲೂ ನಿಮ್ಮ ಜೊತೆ ಚೆನ್ನಾಗೇ ಇರ್ತಾರೆ, ನಿಮಗೆ ಗೊತ್ತಾಗಲ್ಲ ಅಷ್ಟೇ. ಆದರೆ ಅವರಿಗೆ ದ್ವೇಷ ಅನ್ನುವಂತಹದ್ದು ತುಂಬಾ ಇದೆ. ಕೆಲವೊಬ್ಬರು ಇಲ್ಲಿ ಸ್ಪಿರಿಚುವಲಿ ಹೆಚ್ಚಾಗಿ ನೀವು ಸ್ಟ್ರಾಂಗ್ ಆಗಿ ಇರುವಂತಹವರಿದ್ದೀರಾ. ನೀವು ಈ ವಿಚಾರವನ್ನು ಗಮನಿಸಿದ್ದೀರಾ, ನಿಮ್ಮ ಶತ್ರುಗಳು ಯಾರು, ಹಾಗೆ ನಿಮಗೆ ಗೊತ್ತಿಲ್ಲದೆ ಯಾರು ನಿಮಗೆ ಕೆಟ್ಟದನ್ನು ಬಯಸ್ತಾ ಇದ್ದಾರೆ. ಖಂಡಿತವಾಗ್ಲೂ ನೀವು ಇದೆಲ್ಲ ವಿಚಾರಗಳನ್ನು ಗಮನಿಸಿದ್ದೀರಾ. ಯಾಕಂದರೆ ಇಲ್ಲಿ 1111 ಕಾಣ್ತಾ ಇದೆ. ಖಂಡಿತವಾಗ್ಲೂ ನೀವು ಗಮನಿಸಿದ್ದೀರಾ ಅನ್ನುವಂತಹದ್ದು. ನೀವು ಆ ಎಲ್ಲ ವಿಚಾರಗಳನ್ನು ಏಂಜಲ್ಸ್ ನಿಮಗೆ ತಿಳಿಸಿರ್ತಾರೆ. ನಿಮ್ಮ ಇಂಟ್ಯೂಷನ್ಗೆ ಖಂಡಿತವಾಗ್ಲೂ ಬಂದಿರುತ್ತೆ. ನಿಮ್ಮ ಇಂಟ್ಯೂಷನನ್ನು ಹೆಚ್ಚಾಗಿ ಫಾಲೋ ಮಾಡಿ. ಖಂಡಿತವಾಗ್ಲೂ ನಿಮಗೆ ಗೊತ್ತಿಲ್ಲದೆ ನಿಮಗೆ ಯಾರು ಕೆಟ್ಟದನ್ನು ಬಯಸ್ತಾ ಇದ್ದಾರೆ, ನಿಮ್ಮ ಶತ್ರುಗಳು ಯಾರು, ನಿಮ್ಮ ಜೊತೆಯಲ್ಲೇ ಇದ್ಬಿಟ್ಟು ನಿಮಗೆ ಹೇಗೆಲ್ಲ ಕೆಟ್ಟದನ್ನು ಮಾಡ್ತಾ ಇದ್ದಾರೆ, ಕೆಟ್ಟದನ್ನು ಬಯಸ್ತಾ ಇದ್ದಾರೆ ಅನ್ನುವಂತಹದ್ದು ನಿಮ್ಮ ಇಂಟ್ಯೂಷನ್ಗೆ ಖಂಡಿತವಾಗ್ಲೂ ಅರ್ಥ ಆಗಿರುತ್ತೆ. ಯಾಕಂದರೆ ಇಲ್ಲಿ ಹೆಚ್ಚಾಗಿ ಸ್ಪಿರಿಚುವಲಿ ಕನೆಕ್ಟೆಡ್ ಆಗಿರುವಂತಹವರು ಇದ್ದೀರಾ ಅನ್ನುವಂತಹದ್ದು ನನಗೆ ಇಲ್ಲಿ ತಿಳಿದು ಬರ್ತಾ ಇದೆ. ಆ ಕಾರಣದಿಂದ ಖಂಡಿತವಾಗ್ಲೂ ನಿಮ್ಮ ಸ್ಪಿರಿಟ್ ಟೀಮ್ ಆಗಿರ್ಬೋದು, ನಿಮ್ಮ ಏಂಜಲ್ಸ್ ಯಾವುದೋ ಒಂದು ರೀತಿಯಲ್ಲಿ ನಿಮಗೆ ಇದೆಲ್ಲವನ್ನು ತೋರಿಸಿರ್ತಾರೆ. ಸ್ವಲ್ಪ ಟೈಮ್ ಹಿಡಿದಿರ್ಬೋದು, ಅಥವಾ ಈಗ ನಿಮಗೆ ಗೊತ್ತಿಲ್ಲ ಅಂತ ಹೇಳಿದರು, ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ನಿಮಗೆ ಈ ವಿಚಾರಗಳು ಗೊತ್ತಾಗುತ್ತೆ. ಯಾವುದೋ ಒಂದು ರೀತಿಯಲ್ಲಿ ಯೂನಿವರ್ಸ್ ನಿಮಗೆ ಅದೆಲ್ಲವನ್ನು ತಿಳಿಸ್ತಾ ಹೋಗ್ತಾರೆ. ನಿಮ್ಮ ಸ್ಪಿರಿಟ್ ಟೀಮ್ ಅದೆಲ್ಲ ವಿಚಾರಗಳನ್ನು ನಿಮಗೆ ತಿಳಿಸ್ತಾರೆ. ಇದಿಷ್ಟು ಜನರಲ್ ರೀಡಿಂಗ್ ಆಗಿತ್ತು.